ನವೆಂಬರ್ 1 ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಆದರೆ ನವೆಂಬರ್ 1 ಎದಕ್ಕೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿ ಇವತ್ತು ತಿಳ್ಕೊಂಡ್ರಿ. ನಾನು ನೋಡ್ಬಿಟ್ಟೆ ಅವ್ರಮ್ಮ 40 ವರ್ಷದಿಂದ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ 4 ಕಡೆ ದೂರದಿಂದ ನೋಡಿದೆ. ಅದು ನೋಡ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೇನೆ ರೀ. ಫ್ಲಾಯ್ ಹಬ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಮಾಡುವ ಉದ್ದೇಶ ಏನಂದ್ರೆ ಬೆಳಗಾವದಾಗ ಕನ್ನಡ ರಾಜ್ಯೋತ್ಸವದ ಸಹ ಮಾಡಿರ್ತಕ್ಕಂಥ ವಿಡಿಯೋ ಕ್ಲಿಪ್ ಡಿಲೀಟ್ ಆಯ್ತು ರೀ, ಮೆಮ್ರಿ ಕಾರ್ಡ್ ಫಾರ್ಮೇಟ್ ಆಗಿ. ಆದ್ದರಿಂದ ಬೇರೆ ಕ್ಲಿಪ್ ಹಾಕೊಳಕತ್ತೇನೆ ರೀ. ಸಾಮಾನ್ಯವಾಗಿ ನಮಗೂ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನವೆಂಬರ್ 1 ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಆದರೆ ನವೆಂಬರ್ 1 ಎದಕ್ಕೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಅಂಥೇಳಿ ಇವತ್ತು ತಿಳ್ಕೊಂಡ್ರಿ. ಗೊತ್ತಿದ್ದವ್ರು ಕಮೆಂಟ್ ಮಾಡಿರಿ, ಗೊತ್ತಿಲ್ಲದವ್ರ ಈಗ ತಿಳ್ಕೊಂಡು ಬರ್ರಿ. 1950 ಭಾರತವು ಗಣರಾಜ್ಯವಾದ ನಂತರ ಭಾಷೆಗಳ ಆಧಾರದ ಮೇಲೆ ಬೇರೆ ಬೇರೆ ರಾಜ್ಯಗಳನ್ನು ನಿರ್ಮಾಣ ಮಾಡ್ತಾರೆ. ಆ ಸಂದರ್ಭದಾಗ ಮುಂಬೈ, ಮದ್ರಾಸು ಮತ್ತು ಹೈದರಾಬಾದ್ ಪ್ರಾಂತ್ಯದಲ್ಲಿ ಯಾರ್ಯಾರು ಕನ್ನಡವನ್ನು ಮಾತಾಡ್ತಿರ್ತಾರಲ್ಲ, ಆ ಮಾತಾಡ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಕನ್ನಡ ಜನರನ್ನು ತೆಗೆದುಕೊಂಡು ಮೈಸೂರು ರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ. ಆ ಸಂದರ್ಭದಾಗ ಉತ್ತರ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಅಂದರೆ ಈಗಿರ್ತಕ್ಕಂಥ ಈಶಾನ್ಯ ಕರ್ನಾಟಕದ ಜನರನ್ನು ಸೇರಿಸಿಕೊಂಡ ಮೈಸೂರು ರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ. ಹೊಸದಾಗಿ ರಾಜ್ಯವು ಏಕೀಕೃತಗೊಂಡ ಸಮಯದಲ್ಲಿ ಎಲ್ಲವೂ ಸರಿಯಾಗಿ ಇರ್ತೈತಿ. ಕಾಲಕ್ರಮೇಣವಾಗಿ ಕಾಲ ಬದಲಾದಂತೆ ಏನಾಗೈತೆ ಅಂದರೆ ಮೈಸೂರು ರಾಜ್ಯ ಅನ್ನುವಂಥ ಹೆಸರು ಉತ್ತರ ಕರ್ನಾಟಕದಾಗ ಇರ್ತಕ್ಕಂಥ ಜನರಿಗೆ ಸರಿ ಅನ್ಸಂಗಿಲ್ಲ. ಅವಾಗ ಉತ್ತರ ಕರ್ನಾಟಕದಾಗ ಇರ್ತಕ್ಕಂಥ ಜನರು ಏನು ಮಾಡ್ತಾರೆ ಅಂದರೆ ಮೈಸೂರು ರಾಜ್ಯದ ಹೆಸರನ್ನು ಬದಲಾಯಿಸಬೇಕೆಂದು ತೀರ್ಮಾನವನ್ನು ತೆಗೆದುಕೊತಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ದೇವರಾಜ್ ಅರಸರಿಗೆ ಈ ವಿಷಯವನ್ನು ಹೇಳ್ತಾರೆ. ದೇವರಾಜ್ ಅರಸರು ಈ ವಿಷಯಕ್ಕೆ ಸ್ಪಂದಿಸಿ ಈ ವಿಷಯವನ್ನು ಏನು ಮಾಡ್ತಾರಂದ್ರೆ ಆ ಸಂದರ್ಭದಲ್ಲಿ ಇರ್ತಕ್ಕಂತಹ ವಿಧಾನಸಭೆಯಲ್ಲಿ ಈ ವಿಷಯವನ್ನು ಚರ್ಚೆಗೆ ಇಡ್ತಾರೆ. ಅದಾದ 17 ವರ್ಷದ ನಂತರ ಮೈಸೂರು ರಾಜ್ಯವಾಗಿರ್ತಕ್ಕಂತಹ ಮೈಸೂರು ರಾಜ್ಯದ ಹೆಸರನ್ನು ಕರ್ನಾಟಕವೆಂದು 1973 ನವೆಂಬರ್ 1 ಮರುನಾಮಕರಣ ಮಾಡ್ತಾರೆ. ಇದೆಲ್ಲ ಆದ ನಂತರ ಕರ್ನಾಟಕ ಅನ್ನುವಂಥ ಹೆಸರನ್ನು ಎದಕ್ಕೆ ಆಯ್ಕೆ ಮಾಡ್ಕೊಂಡ್ರೆ ಅಂತ ನೋಡುವುದಾದರೆ, ಹಿಂದೆ ರಾಜರು ಗುರುಗಳು ಇರ್ತಾರಲ್ಲ, ಅವ್ರು ಏನು ಮಾಡ್ತಿರ್ತಾರೋ ಕರ್ನಾಟಕ ಅನ್ನುವಂಥ ಹೆಸರನ್ನು ಬಳಸ್ತಿರ್ತಾರೆ. ಅದಷ್ಟೇ ಅಲ್ಲದೆ ಮೈಸೂರು ರಾಜರ ಒಂದು ರೀತಿ ಹೆಸರು ಇಟ್ಕೋತಾರೆ. ಯಾವ ರೀತಿ ಅಂದರೆ ಕರ್ನಾಟಕದ ಸಿಂಹಾಸನಾಧೀಶ್ವರರು ಅಂತ ಹೆಸರನ್ನು ಉಪಯೋಗ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಕದಂಬರು ಮತ್ತು ಹೊಯ್ಸಳರು ಕೂಡ ಈ ಹೆಸರನ್ನು ಉಪಯೋಗ ಮಾಡಿರ್ತಾರೆ. ಇನ್ನು ಒಂದಲ್ಲ ಒಂದು ರೀತಿಯಲ್ಲಿ ಈ ಹೆಸರು ಕೇಳಿ ಬರ್ತಿರ್ತೈತಿ. ಆ ಸಂದರ್ಭದಾಗಿರ್ತಕ್ಕಂಥ ಸಾಹಿತಿಗಳು ಏನು ಹೇಳ್ತಾರೆ, ನೀವು ಕರ್ನಾಟಕ ಅನ್ನುವಂಥ ಹೆಸರನ್ನು ಇಡ್ಬೋದು, ಇಡಕ್ಕೆ ಯಾವುದೇ ತೊಂದರೆ ಆಗಂಗಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಕರ್ನಾಟಕ ಅನ್ನುವಂಥ ಹೆಸರನ್ನು 1973 ನವೆಂಬರ್ 1 ಮರುನಾಮಕರಣೆ ಮಾಡ್ತಾರೆ. ನಾನು ನೋಡ್ಬಿಟ್ಟೆ ಅವ್ರಮ್ಮ 40 ವರ್ಷದಿಂದ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ 4 ಕಡೆ ದೂರದಿಂದ ನೋಡಿದೆ. ಅದು ನೋಡಿದಾಗಿಂದ ನನ್ನ ಬಾಡಿ ಗಡಗಡ ಅಂತಿದೆ ಅವ್ರಮ್ಮ. ಅದೇ ಜಕ್ಕೊಲ್ಲ
ಬೆಳಗಾವಿಯ ಕರ್ನಾಟಕ ರಾಜ್ಯೋತ್ಸವಕ್ಕೆ ಬೆಳಗಾವಿಯ ಕರ್ನಾಟಕ ರಾಜ್ಯೋತ್ಸವಕ್ಕೆ ಬೆಳಗಾವಿಯ ಕರ್ನಾಟಕ ರಾಜ್ಯೋತ್ಸವಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಗೆ ಕ್ರಾಂತಿ ವೀರ ಶೂರ ಸಂಗೊಳ್ಳಿ ರಾಯಣ್ಣನಿಗೆ ಅತ್ತೂರು ಬೇಲಪ್ಪನವರಿಗೆ ವೀರ ಶೂರ ಸಿಂಧು ಲಕ್ಷ್ಮಣನವರಿಗೆ ರಾಜ್ಯೋತ್ಸವಕ್ಕೆ ಏನಪ್ಪ ಅಂದ್ರೆ ನಾವು ಅಧಿಕೃತವಾಗಿ ಚಾಲನೆ ಕೊಡ್ತೀವಿ. ಮತ್ತೆ ರಾತ್ರಿ ಬಾವುಟ ಕೂಡ ನಾವು ಇಲ್ಲಿ ಹಾರಿಸ್ತೀವಿ. ಈ ಕೇಕ್ ಕಟ್ ಆದ್ಮೇಲೆ ಎಲ್ಲರೂ ಕೂಡ ಏನಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇನ್ನೇನು ಅದ್ದೂರಿ ರಾಜ್ಯೋತ್ಸವಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇತ್ತು. ನಮ್ಮೊಂದಿಗೆ ಗುರು ನಮಸ್ಕಾರ. ನಾವಿವತ್ತು ಬಂದಿದ್ದೀವಿ ಬೆಳಗಾವಿಯಲ್ಲಿ ಏನು ಫೇಮಸ್ ರೀ ನಿಮ್ಗೆ ಗೊತ್ತಾನೆ. ಇವತ್ತು ನಾವು ಬಂದಿದ್ದೀವಿ ಕರ್ನಾಟಕ ರಾಜ್ಯೋತ್ಸವ ನೋಡಕ್ಕೆ. ಬರ್ರಿ ನೋಡು ಯಾವ ರೀತಿ ಸಜ್ಜಾಗೈತಿ, ಏನೇನಾಗೈತಿ ಎಲ್ಲ ನೋಡ್ಕೊಂಬರ್ನು ಬರ್ರಿ.
ಅದಕ್ಕೆ ಸೌಂಡ್ ಗಿಡ ಈ ವಿಡಿಯೋದಾಗ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕೈತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ. ಇದೇ ರೀತಿ ಮುಂದಿನ ವಿಡಿಯೋದಾಗ ಮತ್ತೆ ಏನಾರು ಹೊಸದನ್ನು ತೆಗೆದುಕೊಂಡು ಬರ್ತೇನೆ ರೀ. ಅಲ್ಲಿ ತನಕ ಧನ್ಯವಾದಗಳು.